ಈ ರೂಟಲ್ಲಿ ಇದೊಂದು ಬಸ್ ಮಾತ್ರ ನೋಡಿದ್ದು. ನೋಡು ಮತ್ತೆ ಬಸ್ ಯಾವ್ದಾದ್ರು ಇದೆಯಾ ನೋಡುವ ಈ ರೂಟಲ್ಲಿ. ಹಾಗೆ ನಾನು ಇವಾಗ ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇನೆ. ಆ ರೂಟ್ ತೀರ್ಥಹಳ್ಳಿ ರೋಡಿಂದ ಹೋಗ್ತಾ ಇದ್ದೇನೆ. ಸ್ವಲ್ಪ ಹತ್ತಿರ ಅಂತ ಹೇಳಿದರು, ನೋಡು ಎಷ್ಟು ದೂರ ಆಗುತ್ತೆ ಅಂತ. ಇಲ್ಲಿ ಗಾಡಿ ನಿಲ್ಲಿಸಿದ್ರೆ ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟಿಗೆ ಒಂಥರ ನೋಡಲಿಕ್ಕೆ ತುಂಬ ಚೆನ್ನಾಗಿ ತೋರುತ್ತೆ. ಬೆಟ್ಟ ಗುಡ್ಡ ಮತ್ತು ಸಣ್ಣ ಪುಟ್ಟ ಮನೆಗಳು ಎಲ್ಲ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ವಾತಾವರಣ, ಕೋಲ್ಡ್ ಆಗಿದೆ. ನೀವು ಲಾಂಗ್ ಬರಬೇಕಾದ್ರೆ ಅಲ್ಲೇ ನಿಲ್ಲಿಸಿ ಸ್ವಲ್ಪ ಗಾಡಿ ರೆಸ್ಟ್ ತಗೊಂಡು ಒಂದು ಮೈಂಡ್ ಫ್ರೀ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಹೋಗಿ. ನೋಡಿ ಗೆದ್ದೆ ಎಲ್ಲ ಇದೆ, ಇಲ್ಲೂ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗಿಬೋದು. ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ ಎಲ್ಲ, ನೇಚರು ಹಾಗೆ ತುಂಬ ಚೆನ್ನಾಗಿದೆ. ಫೋಟೋ ತೆಗಿಲಿಕ್ಕೆ ಬೆಸ್ಟ್ ಜಾಗ ಇದೆ ಅಲ್ಲ. ರೋಡ್ ಕ್ರಾಸ್ ಮಾಡ್ತಾ ಇದ್ದೇವೆ, ಸೈಡ್ ಹೋಗ್ತಾ ಇದ್ದೇವೆ ಎಲ್ಲ. ಅಲ್ಲೇ ಒಂದು ದನ ಸೈಡೇ ಹೋಗ್ತಾ ಇದೆ. ಇಲ್ಲಿ ನೋಡಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿಲಿಕ್ಕೆ ಬೆಸ್ಟ್ ಜಾಗ ಇದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಎರಡು ಸೈಡು ಗೆದ್ದೆ ಇದೆ, ತೋಟ ಇದೆ, ಅಡಿಕೆ ತೋಟ ತುಂಬ ಇದೆ ಇಲ್ಲಿ. ಈ ಸೈಡು ತುಂಬ ಚೆನ್ನಾಗಿದೆ ಇಲ್ಲಿ. ಇಲ್ಲೆಲ್ಲ ಒಂದೆರಡು ಮನೆಗಳಿದೆ, ಸಣ್ಣ ಪುಟ್ಟದ್ದು ಹಂಚಿನ ಮನೆ ಅದೆಲ್ಲ ಇದೆ. ಒಂದೆರಡು ದೊಡ್ಡ ಮನೆ ಇರ್ಬೋದು, ನೆನಪಿಲ್ಲ. ಇವಾಗ ಸ್ವಲ್ಪ ಅಪ್ಡೇಟ್ ಆಗ್ತಾ ಇದೆ. ನಾವು ಲಾಸ್ಟ್ ಟೈಮ್ ಬರಬೇಕಾದ್ರೆ ಇಲ್ಲಿ ಮನೆ ಕೆಲಸ ಆಗ್ತಾ ಇದ್ದಿತ್ತು. ಇವಾಗ ನೋಡು ಹೇಗೆ ಮನೆ ಇದೆ ಅಂತ, ದೊಡ್ಡ ಸಣ್ಣ ಮನೆಗಳಿದೆ ಎಲ್ಲ ನೋಡು. ಮನೆಯೆಲ್ಲ ತೋರಿಸ್ತೇನೆ. ಮೊದಲು ಈ ದಾರಿಯಲ್ಲಿ ಒಂದೆರಡು ಮನೆ ಇದ್ದಿತ್ತು. ಇವಾಗ ಸುಮಾರು ಮನೆ ಇದ್ದಾಗಿದೆ ನೋಡಿ. ಇದು ಸೀಟಿನ ಮನೆ, ಸೀಟು ಹಂಚೆ ಆಗಿದ ಮನೆ. ಇದು ಹಂಚಿನ ಮನೆ. ಇದೊಂದು ಸ್ಲಾಬ್ ಮನೆ, ಸ್ಲಾಬ್ ಮೇಲೆ ಒಂದು ಹಂಚೆ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ ನೋಡಲಿಕ್ಕೆ. ಇಲ್ಲಿ ಒಂದು ಅಂಗಡಿ ಇದೆ ಸಣ್ಣದು, ಮತ್ತು ಟೀ ಸ್ಟಾಲ್ ಏನೂ ಇಲ್ಲ ಇಲ್ಲಿ ಈ ರೂಟಲ್ಲಿ. ಅದೊಂದು ದೊಡ್ಡ ಸಮಸ್ಯೆ. ಯಾರಿಗಾದರೂ ಲಾಂಗ್ ಬರಬೇಕಾದ್ರೆ ಟೀ ಕುಡಿಬೇಕಂದ್ರೆ ಈ ರೂಟಲ್ಲಿ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಮತ್ತು ಸಣ್ಣದು ಅಂಗಡಿಗಳೆಲ್ಲ ಇದೆ ಅಷ್ಟೇ. ಕೋಲ್ಡ್ ಡ್ರಿಂಕ್ಸ್, ಐಸ್ ಕ್ರೀಮು ಅಂಥದ್ದೆಲ್ಲ ಸಿಗುತ್ತೆ.
ನಮಗೆ ಟೀ ಕುಡಿಬೇಕಂದ್ರೆ ಮಾತ್ರ ಈ ರೂಟಲ್ಲಿ ಏನೂ ಇಲ್ಲ, ಹೋಟ್ಲು ಆಗಲಿ ಅಂಥದ್ದು ಯಾವುದೂ ಇಲ್ಲ ಈ ರೂಟಲ್ಲಿ. ಊಟ ಆಗಲಿ ಏನೂ ಸಿಗಲ್ಲ ಇಲ್ಲಿ. ಇಲ್ಲಿಂದ ಮಾಸ್ತಿಕಟ್ಟೆಯಿಂದ ಬಿಟ್ಟರೆ ಮತ್ತು ತೀರ್ಥಹಳ್ಳಿವರೆಗೂ ಒಂದು ಅಂಗಡಿನೂ ಸಿಗೋಲ್ಲ ನಿಮಗೆ. ಇಲ್ಲೊಂದು ಸ್ವಲ್ಪ ಮೋರಿ ಹಾಕಿದ್ದಾರೆ, ಕರೆಕ್ಟ್ ಮಾಡಿ ಟಾರ್ ಹಾಕಿದರೆ ಚೆನ್ನಾಗೇ ಇರ್ತಿತ್ತು. ಮೋರಿಯನ್ನು ಒಂದು ಸ್ವಲ್ಪ ಡೌನ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು. ಅದು ಇವಾಗ ಒಂಥರ ಹಂಪಾಗಿ ಹೊಂಡ ಥರ ಆಗಿದೆ. ಗಾಡಿ ಟಯರೆಲ್ಲ ಹೋಗಿ ಗುದ್ದುತ್ತೆ, ಅಲ್ಲಿ ಸ್ಟಮ್ಮಿಗೆಲ್ಲ ಸಾಮ ಬಿಟ್ಬಿಡತ್ತೆ. ಎಂಥ ರೋಡ್ ಮಾಡ್ತಾರೋ. ಈ ರೋಡಲ್ಲಿ ಮಾತ್ರ ಗಾಡಿಗಳೆಲ್ಲ ತುಂಬ ಕಮ್ಮಿ. ತುಂಬ ಚೆನ್ನಾಗಿದೆ ಈ ರೋಡ್, ಸೈಲೆಂಟಾಗಿದೆ. ಒಂದು ಗಾಡಿನೂ ಇಲ್ಲ, ಎಲ್ಲ ಅಪರೂಪ ಒಂದೆರಡು ಬರುತ್ತೆ ಅಷ್ಟೇ. ಬೈಕೋ ಕಾರು ಕಂಡಿದ್ದಕ್ಕೆ ತುಂಬ ಕಮ್ಮಿ. ನಾನು ಬಸ್ಸು ಹಾಗೆ ಎಲ್ಲೋ ಒಂದೇ ಅವಾಗ ಒಂದು ನೋಡಿದ್ದೀನಿ ಅಷ್ಟೇ. ಮತ್ತು ಒಂದು ಬಸ್ಸನ್ನು ನಾನು ನೋಡಿಲ್ಲ, ಒಂದು ಕಾರನ್ನು ನೋಡಿಲ್ಲ. ಎಲ್ಲೋ ಒಂದು ಬೈಕೋ ಎರಡು ಕಾರು ಅಷ್ಟೇ ನೋಡಿದ್ದಾರೆ. ಮತ್ತು ನೋಡಲಿಕ್ಕೆ ಫುಲ್ ಫಾರೆಸ್ಟ್, ತೋಟ, ಗೆದ್ದೆ, ಸಣ್ಣ ಪುಟ್ಟ ಮನೆಗಳು ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಬೈಕ್ ರೈಡ್ ಮಾಡುವವರಿಗೆ ತುಂಬ ಬೆಸ್ಟ್ ಈ ರೋಡ್. ಒಳ್ಳೆ ಆರಾಮಾಗಿ ಹೋಗ್ಬೋದು. ಸೀದಾ ರೋಡು, ಒಂದು ಹೊಂಡನೂ ಇಲ್ಲ ಇಲ್ಲಿ. ಅಲ್ಲಲ್ಲಿ ಒಂದು ಪೈಪ್ ಲೈನ್ನವರು ಅವರದ್ದೆಲ್ಲ ಕೆಲಸ, ಸಣ್ಣ ಪುಟ್ಟ ಹೊಂಡಗಳು ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಮತ್ತು ರೋಡ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲೊಂದು ಸಣ್ಣದೊಂದು ಗಟ್ರ್ ಕಂಡಾಗೆ ಆಗಿದೆ, ಜಾಯಿಂಟ್ ಮಾಡಿದ್ದಾರೆ ಅಷ್ಟೇ. ಅದು ಕರೆಕ್ಟಾಗಿ ಮಾಡಿದರೆ ಅದು ತುಂಬ ಚೆನ್ನಾಗಿರ್ತದೆ. ಇಲ್ಲೆಲ್ಲ ನೋಡಿ ಸಣ್ಣ ಬ್ರಿಡ್ಜು, ಹಳೆಗಳು ಖಾಸಾಗಿದೆ. ತುಂಬ ಚೆನ್ನಾಗಿದಿಲ್ಲ ಈ ವಾತಾವರಣ. ಏನೇ ಆಗಲಿ ಮೈಂಡ್ ಫ್ರೀ ಆಗ್ತದೆ. ನಮಗೆ ಫ್ರೀ ಇರುವಾಗೆಲ್ಲ ನಾನು ಹೀಗೆ ಬೈಕ್ ತಗೊಂಡು ಎಲ್ಲಾದರೂ ಹೋಗ್ತಾ ಇರ್ತೀನಿ ಅಷ್ಟೇ. ಒಂದು 200-300 ಕಿಲೋಮೀಟ್ರು ಹೋಗಿ ಬರ್ತೀನಿ. ಬೆಳಿಗ್ಗೆ ಹೊರಟ್ರೆ ಸಾಯಂಕಾಲ ಆಗೋ ಥರ ಬರ್ತೀನಿ ಅಷ್ಟೇ. ಹೋಗ್ತಾ ಇರೋದು, ಸಾಯಂಕಾಲ ಮನೆಗೆ ಬಂದು ಮಲ್ಕೊಳ್ಳೋದು, ಮತ್ತು ಒಂದು ವಾರ ಕೆಲಸ ಮಾಡೋದು, ಮತ್ತೆ ಎದ್ದು ಕೆಲಸಕ್ಕೆ ಹೋಗೋದು, ರೈಡಿಗೆ ಹೋಗೋದು. ಅದೇ ನಮ್ಮದು ಲೈಫ್. ಮೈಂಡ್ ಫ್ರೀ ಆಗ್ತಾ ಇರಬೇಕು. ಕೆಲಸ ದಿನ ಇರುತ್ತೆ ಕೆಲಸ. ಇವರು ನಮ್ಗೆ ಗೊತ್ತೇ ಇರೋರು, ಆ ಪುಸ್ತಕನವ್ರು ಮಾತಾಡಬೇಕಿತ್ತು. ಹಾಗೆ ಇನ್ನೊಂದು ಸಲ ಎಲ್ಲ ಸಿಗ್ತಾರೆ ಬಿಡಿ. ಆಚೆ ಈಚೆ ಎಲ್ಲ ನೋಡಬೇಕು, ಎಲ್ಲ ಗಾಡಿ ಬರ್ತದಾ ಇಲ್ವಾ ಅಂತ. ರೋಡ್ಗಳು ಇದೆಯಲ್ಲ ನೋಡಿಬಿಟ್ಟು ಹೋಗ್ತಾ ಇರೋದೆ ಅಷ್ಟೇ. ಗಾಡಿ ಇಲ್ಲ ಅಂದರೆ ಮುಂದೆ ಲೆಕ್ಕ ಹೋಗ್ಬೋದು. ಗಾಡಿ ಯಾವುದಾದ್ರೂ ಬಂದರೆ ನಿಲ್ಲಿಸೋದು ಅಷ್ಟೇ. ಇವಾಗ ನೋಡಿ ಒಂದು ಓಮಿನಿ ಬಂದಿದೆ ಅಷ್ಟೇ. ಇಷ್ಟೊತ್ತಾದರೂ ಒಂದು ಓಮಿನಿ ಸಿಕ್ಕಿದೆ ಅಷ್ಟೇ. ಮತ್ತು ಗಾಡಿ ಇಲ್ಲ. ಒಂದೆರಡು ಬೈಕಲ್ಲಿ ನಿಲ್ಲಿಸಿದ್ದು, ಒಂದು ಬರ್ತಾ ಇರೋದು ಅಷ್ಟೇ ನೋಡಿದ್ವಿ ಇಷ್ಟೊತ್ತು. ನಮ್ಮ ಸಣ್ಣ ಮಗು ಇದೆ ನೋಡಿ, ಟಾಟಾ ಮಾಡಿದೆ. ಒಂದು ಖುಷಿ ಅಷ್ಟೇ, ನಮ್ಗೆ ಗೊತ್ತಿಲ್ಲ, ಆದರೂ ಒಂದು ಟಾಟಾ ಮಾಡಿರೋದು. ನಮ್ಮ ಮೈಂಡ್ ಫ್ರೀ ಆಗುತ್ತಲ್ಲ ಹಾಗೆ. ಮತ್ತು ಈ ಕಡೆ ಎಲ್ಲ ಗಾಡಿ ಬಸ್ಸು ಏನಿಲ್ಲ ಅಲ್ಲ, ಹಾಗಾಗಿ ತ್ರಿಬಲ್ ರೈಡ್ ಜಾಸ್ತಿ ಹೋಗ್ತಾರೆ ಬೈಕಲ್ಲಿ. ಹೆಲ್ಮೆಟ್ ಏನೂ ಹಾಕಲ್ಲ, ಲೋಕಲ್ ಅಲ್ವಾ. ಗಾಡಿನೇ ಇಲ್ಲ, ಏನೇನು ಗಾಡಿ ಇಲ್ಲ. ಅವಾಗ ಒಂದು ಬೈಕ್ ಹೋಯ್ತು, ಒಂದು ಕಾರ್ ಹೋಯ್ತು. ಒಂದು ನಾನು ನೋಡಿದ ಪ್ರಕಾರ ಇವಾಗ ಒಂದು 10 ಆದ್ಮೇಲೆ ಗಾಡಿ ನೋಡಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಸ್ವಲ್ಪ ರೋಡ್ ಸಿಂಕ್ ಆಗಿದೆ ಅಷ್ಟೇ. ಮತ್ತು ರೋಡ್ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಆಚೆ ಕಡೆ ರೋಡು ಚೆನ್ನಾಗಿದೆ, ಈಚೆನೂ ಒಳ್ಳೆಯದು. ಇದೇನಿದೆ ಶಾಲೆ, ಅಂಗನವಾಡಿ, ಸಣ್ಣದೊಂದು ಶಾಲೆ ಈ ಥರ ಇದೆ.
ಇಲ್ಲಿ ಒಂದು ಸಣ್ಣದೊಂದು ಬೆಟ್ಟ ತೋರ್ತಾ ಇದೆ. ಇಲ್ಲಿ ಬರಬೇಕಾದ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಬರಬೇಕು. ಏನೇ ಆಗಲಿ ತುಂಬ ಚೆನ್ನಾಗಿದೆ ವಾತಾವರಣ. ವ್ಯೂ ಪಾಯಿಂಟ್ ಥರನೇ ಇದೆ. ಫೋಟೋ ಎಲ್ಲ ತೆಗಿಲಿಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಸೂರ್ಯ. ಅಲ್ಲಿ ಬೆಳಿಗ್ಗೆ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಬರ್ತದೆ. ಕೆಂಪಾಗಿ ಒಳ್ಳೆ ಬೆಟ್ಟದ ಆಚೆಗೆ ಇರುತ್ತೆ. ಏನೇ ಆಗಲಿ ಇಲ್ಲಿರುವವರು ಮಾತ್ರ ಅದೃಷ್ಟವಂತರು. ದಿನಾಲು ಫೋಟೋಸ್ ತೆಗಿತಾ ಇರ್ಬೋದು. ಇಲ್ಲಿ ನೋಡಿ ಬಾಳೆ ಗಿಡ, ಬಾಳೆ ತೋಟ ಇದೆ, ಅಡಿಕೆ ತೋಟ, ಗೆದ್ದೆ, ಒಳ್ಳೆ ಫಾರೆಸ್ಟು. ಎಲ್ಲ ದಿವಸ ಒಂದೊಂದು ಫೋಟೋ ತೆಗಿಬೋದು. ಹಾಗೇ ಒಳ್ಳೆ ಗಾಳಿ. ಇಲ್ಲಿ ನೋಡಿ ಸಣ್ಣದೊಂದು ತೋಡು, ಗಾಡಿ ಎಲ್ಲ ತೊಡಿತಿದ್ದಾರೆ. ಏನೇ ಆಗಲಿ ಸುಮಾರು ಬ್ರಿಡ್ಜು, ಸಣ್ಣ ತೋಡುಗಳು ಎಲ್ಲ ಇದೆ. ನೋಡಿ ಎಷ್ಟು ನೀರಿದೆ ನೋಡಿ. ಇಲ್ಲೊಂದು ಸ್ವಲ್ಪ ಹೊಸ ಮೌರಿ ಹಾಕಿದೆ ಅಂತ ಅನಿಸುತ್ತೆ. ಸಣ್ಣದೊಂದು ಹೊಂಡ ಆಗಿದೆ, ಎಲ್ಲ ಕಿತ್ತೋಗಿದೆ. ಇಲ್ಲೆಲ್ಲ ನೋಡಿ ಸ್ವಲ್ಪ ಸಿಂಕ್ ಆಗಿದೆ ರೋಡೆಲ್ಲ. ಆದರೆ ನೀವು ಎಷ್ಟೊತ್ತು ನೋಡಿದ್ರಲ್ಲ ರೋಡು, ಅದರಲ್ಲಿ ಒಂದೆರಡು ಅಷ್ಟೇ ಹೊಂಡ ಸಿಕ್ಕಿರೋದು ನನಗೆ. ಜಾಸ್ತೇನು ಹಾಳಾಗಿಲ್ಲ. ಅಲ್ಲೊಂದು ಸ್ವಲ್ಪ ರೋಡ್ ಕೆಲಸ ಮಾಡಿ ಅದು ಸ್ವಲ್ಪ ಹಾಳಾಗಿರೋದು ಅಷ್ಟೇ. ಇದೆಲ್ಲ ಹಳೆ ರೋಡ್ ಇದೆಲ್ಲ ತುಂಬ ಚೆನ್ನಾಗಿದೆ. ಮಾಡಿ ಸುಮಾರು ವರ್ಷ ಆಗಿದೆ ಅಂತ ರೋಡೆಲ್ಲ. ಶಾಲೆ ಏನೋ ಇದೆ ಗೊತ್ತಾಗಿಲ್ಲ. ಇಲ್ಲೆಲ್ಲ ಹಾರ್ನ್ ಹಾಕೋದು ತುಂಬ ಒಳ್ಳೆಯದು. ಯಾಕೆಂದರೆ ಗಾಡಿಗಳು ಬರ್ತಾ ಇರತ್ತೆ. ಗಾಡಿ ಇಲ್ಲಲ್ಲ, ಕಮ್ಮಿ ಅಲ್ಲ, ಹಾಗಾಗಿ ಸ್ಪೀಡಲ್ಲಿ ಬರ್ತಾ ಇರ್ತಾರೆ. ನಮ್ಮ ಸೈಡೇ ಬರ್ತಾರೆ ಜಾಸ್ತಿ. ಹಾಗಾಗಿ ಹಾರ್ನ್ ಹೊಡೆದ್ರೆ ನಮಗೆ ಒಳ್ಳೆಯದಲ್ವಾ. ಹೊತ್ತಾದ್ಮೇಲೆ ಇವಾಗ ಒಂದು ಕಾರ್ ನೋಡಿದ್ದೀನಿ ಅಷ್ಟೇ. ಇಲ್ಲೊಂದು ನಾಯಿ ಇದೆ. ಗಾಡಿ ಹತ್ರ ಬರಬೇಡ, ನಾನು ಹೋಗ್ತೇನೆ. ಆದರೂ ನಾಯಿ ಗಾಡಿ ಹತ್ರನೇ ಬರ್ತಾ ಇದೆ. ಇದೇನು ಶಾಲೆ, ಇಲ್ಲೊಂದು ಸಣ್ಣ ಶಾಲೆ ಇದೆ. ಇಲ್ಲೊಂದು ಕಾರ್ ಬರ್ತಾ ಇದೆ. ಎಲ್ಲೋ ಒಂದೆರಡು ಗಾಡಿಗಳಷ್ಟೇ. ಇದೇನು ದನ ಸೈಡಲ್ಲಿ ಇದೆ, ತೊಂದರೆ ಇಲ್ಲ, ನಾವು ಹೋಗ್ಬೋದು. ಕೆಲವು ದನಗಳು ಸುಮ್ಮನೆ ನಿಂತಿರ್ತವೆ. ನಾವು ಗಾಡಿ ತಗೊಂಡು ಬರಬೇಕಾದ್ರೆ ಗಾಡಿ ಹತ್ರನೇ ಬರುತ್ತೆ. ಇವಾಗ ನಾಯಿ ನೋಡಿದ್ರಲ್ಲ ಹಾಗೆ ಅಲ್ಲಿ ನಿಂತಿತ್ತು. ನಾನು ಬರಬೇಕಾದ್ರೆ ನನ್ನ ಹತ್ರನೇ ಬಂತು. ಇಲ್ಲಿ ನೋಡಿ ಸಣ್ಣದೊಂದು ಹೊಳೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೀರೆಲ್ಲ ಏನು ಕಲುಷಿತವಾಗಿಲ್ಲ, ಕಸ ಏನೂ ಅಷ್ಟೇ ಇಲ್ಲ. ನೀರು ತುಂಬ ಚೆನ್ನಾಗಿದೆ. ಹಾಗಂತೇಳಿ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಹೋಗಿ ಇಳಿದು ಸ್ನಾನ ಮಾಡ್ತೀವಿ ಅಂತ ಹೋಗಬಾರ್ದು. ನೋಡಿಕೊಂಡು ಸೈಡಲ್ಲಿ ಕೈ ಕಾಲು ತೊಳ್ಕೊಂಡು, ಮುಖ ತೊಳ್ಕೊಂಡು ಸ್ನಾನ ಮಾಡೋದಿದ್ದು ಮಾಡ್ಕೊಂಡು ಹೋಗ್ಬೋದು. ಇಲ್ಲೆಲ್ಲ ನೋಡಿ ಗೆದ್ದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಕೃಷಿ ಜಾಸ್ತಿ ಅಂತ ಅನಿಸುತ್ತೆ. ತುಂಬ ಗೆದ್ದೆಗಳು, ತೋಟಗಳೆಲ್ಲ ನೋಡಿದ್ದೀನಿ. ಅಡಿಕೆ ತೋಟ, ಇದು ಗೆದ್ದೆಗಳು, ಕೃಷಿ ಜಾಸ್ತಿ ಈ ಕಡೆ. ನೀವು ನೋಡಿ ಓವರ್ಟೇಕ್ ಮಾಡ್ತಾನೆ, ಗಾಡಿ ಬಂದರು. ಸ್ಪೀಡಲ್ಲಿದ್ದಾರೆ ಅಣ್ಣವರು. ಈ ಟರ್ನಲ್ಲೆಲ್ಲಾದರೂ ಓವರ್ಟೇಕ್ ಮಾಡಿದರೆ ನಮ್ಮನ್ನು ತಗೊಂಡು ಹೋಗ್ತಾನೆ ಅವರು ಅಷ್ಟೇ. ನಾ ಹೇಳಿದ್ದಷ್ಟೇ ನೋಡಿ, ದನಗಳು ಇಲ್ಲೇ ಬರ್ತಾಯಿದೆ ನೋಡಿ, ಹೇಳಿದ್ದಷ್ಟೇ.
ಜಾಸ್ತಿ ಹೊತ್ತು ಆಗಿಲ್ಲ. ಅದಕ್ಕೆ ಹೇಳೋದು ಜಾಗ್ರತೆ ಮಾಡಿ ಹೋಗಬೇಕು, ನಿಧಾನ ಹೋಗ್ಬೇಕಂತ. ಎಲ್ಲಾದರೂ ಸ್ಪೀಡಲ್ಲಿ ಇದ್ದರೆ ಕೊಡೋದೇ ಆಗ್ತದೆ. ಅದೆಲ್ಲ ಓಡಿ ಬಂದರೆ ಅದು ನಿಧಾನ ಬರ್ತಿತ್ತು ಬಿಡಿ. ನಾನೊಂದು 50-60 ಇದ್ದೇನೆ ಅಷ್ಟೇ. ನೋಡಿಲ್ಲ ಅಂತ ಹೋಗ್ತಾಯಿದೆ. ನೋಡಬೇಕು, ಹೇಳೋಗ್ಲಿಕ್ಕಾಗೋದಿಲ್ಲ. ದನಗಳು ಇರಬೇಕಾದ್ರೆ ಬರ್ತದೆ ನಮ್ಮ ಸೈಡ್. ಮೊನ್ನೆ ಒಬ್ಬರನ್ನೇ ಹಾಗೆ ಆಗಿತ್ತು ನಮ್ಮೂರಲ್ಲೇ. ಸ್ಪೀಡಲ್ಲಿ ಬರಬೇಕಾದ್ರೆ ದನ ಓಡಿ ಬಂದು ಏನು ಕಂಟ್ರೋಲ್ ಮಾಡ್ಕೊಂಡಿದೆ. ಸ್ಪೀಡಲ್ಲಿ ಬಂದಿದ್ರಾ ಏನು ಆಗಿಲ್ಲ. ಇಲ್ಲೇ ಒಳ್ಳೆ ಬ್ಯಾಕ್ಗ್ರೌಂಡ್ ಸಿಗ್ತದೆ ನಮಗೆ ಫೋಟೋ ತೆಗಿಲಿಕ್ಕೆ. ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಥರನೇ ಸಣ್ಣದು. ಅಲ್ಲೆಲ್ಲ ದನಗಳು ಇದೆ ಅಲ್ಲಲ್ಲಿ. ಮತ್ತು ಇವಾಗ ನೋಡಿ ಇಲ್ಲೊಂದು ಬಸ್ ಬರ್ತಾಯಿದೆ, KSRTC. ಅಲ್ಲಲ್ಲೇ ಒಂದು ಬಸ್ ಬರ್ತಾಯಿದೆ ಅಷ್ಟೇ. ಮತ್ತು ಗೆದ್ದೆ ನೋಡಿ ಇಲ್ಲಿ ಅಡಿಕೆ ತೋಟ ಎಲ್ಲ. ಏನೇ ಆಗಲಿ ಫೋಟೋ ಶೂಟ್ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುವ ವಾತಾವರಣ. ವ್ಯೂ ಪಾಯಿಂಟ್ ಎಲ್ಲ ವ್ಯೂ ಇದೆ ಒಂಥರ. ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ನನಗೆ ಏನು ಹೇಳೋಕ್ಕಂತ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಇಲ್ಲೊಂದು ದೇವಸ್ಥಾನ ಇದೆ, 1 ಕಿಲೋಮೀಟರ್ ಇರ್ಬೋದು ಹೆಚ್ಚು ಕಮ್ಮಿ. ಮತ್ತು ಇಲ್ಲೊಂದು ಸಣ್ಣದು ಅಂಗಡಿ ಇದೆ. ಏನಾದರೂ ಬೇಕಂತ ಇದ್ದರೆ ಸುಮಾರು ದೂರ ಹೋಗ್ಬೇಕಾಗ್ತದೆ. ದೊಡ್ಡ ಐಟಮ್ ಏನಾದರೂ ಬೇಕಾದರೆ ಒಂದು ತೀರ್ಥಹಳ್ಳಿ ಹೋಗಬೇಕು, ಇಲ್ಲ ಮಾಸ್ತಿಕಟ್ಟೆ ಹೋಗ್ಬೇಕು. ಇಲ್ಲೊಂದು ಶಾಲೆ ಇದೆ ಸಣ್ಣದು. ಇದು ಇಲ್ಲಿ ಹೋಗ್ತದೆ ಅಂತೂ ಗೊತ್ತಿಲ್ಲ ಆ ದಾರಿ. ಆಚೆ ಈಚೆ ಎಲ್ಲ ನೋಡ್ಕೋಬೇಕು, ಹೇಳಲಿಕ್ಕೆ ಆಗೋದಿಲ್ಲ. ಗಾಡಿ ಕಮ್ಮಿ ಅಲ್ಲ ಈ ರೂಟಲ್ಲಿ, ಬರ್ತಾ ಇರ್ತಾರೆ. ನೋಡೋದಿಲ್ಲ ಕೆಲವರು, ಗಾಡಿ ಇಲ್ಲ ಅಂದ್ಬಿಟ್ಟು ಸೀದಾ ಬರ್ತಾರೆ. ಇಲ್ಲಿ ನೋಡಿ, ಅಲ್ಲೊಂದು ನೋಡಿದ್ದೀನಿ ಇವಾಗ. ಇಲ್ಲೊಂದು ಸಣ್ಣದೊಂದು ಬೆಟ್ಟ ಇದೆ ನೋಡಿ. ಐಫೋನೆಲ್ಲ ಇದ್ದರೆ ಒಳ್ಳೆ ಫೋಟೋ ತೆಗಿಬೋದು. DSLR ಎಲ್ಲ ತಂದರೆ ಒಳ್ಳೆ ಫೋಟೋ ತೆಗಿಬೋದು. ಇಲ್ಲಿ ಏನು ಫಾರೆಸ್ಟ್ ಇದೇನೋ ಇದು ಹಾಕಿದ್ದಾರೆ. ಇಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ಒಳ್ಳೆ ಕಾಡಲ್ಲಿ ಇರೋ ಫೀಲಿಂಗ್ ಸಿಗುತ್ತೆ. ಕಾಡಲ್ಲಿ ಹೋಗಿರುವ ಫೋಟೋಸ್ ಎಲ್ಲ ಸಿಕ್ಕಿದಾಗೆ ಸಿಗುತ್ತೆ. ಮತ್ತು ಇಲ್ಲೊಂದು ಮನೆ ಇದೆ ಸಣ್ಣದು, ತುಂಬ ಚೆನ್ನಾಗಿದೆ ಮನೆ. ಏನಿದೆ ಬೇಕಾದರೆ ಗೋಲ್ಡ್ ಆಗಿರ್ತದೆ, ಹಂಚಿನ ಮನೆ ಅಲ್ವಾ. ಇಲ್ಲೊಂದು ಸಣ್ಣದು ಅಂಗಡಿ ಇದೆ, ನೋಡ್ತಿದ್ದಾರೆ. ಬೈಕಲ್ಲಿ ಕ್ಯಾಮರಾ ಎಲ್ಲ ಹಾಕ್ಕೊಂಡು ಹೋಗ್ತಿದ್ದೇನಲ್ಲ, ನೋಡ್ತಾರೆ ಜನ. ಇಲ್ಲಿನ ಜನರೆಲ್ಲ ತುಂಬ ಚೆನ್ನಾಗಿದ್ದಾರೆ, ಫ್ರೆಂಡ್ಲಿ. ಮತ್ತೆ ಸಿಗುವ.